ನಾವೆಲ್ಲರೂ ಈಗಾಗಲೇ ತಿಳಿದಂತೆ ಕರ್ನಾಟಕ ರಾಜ್ಯದ ಪ್ರಸಿದ್ಧ ಮುಸ್ಲಿಂ ಶೈಕ್ಷಣಿಕ ಸಾಮಾಜಿಕ ಧಾರ್ಮಿಕ ಕೇಂದ್ರವಾದಂಥ ಅಲ್ ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸಿನ 30ನೇ ವಾರ್ಷಿಕೋತ್ಸವ ಮತ್ತು ಸನ್ನದದಾನ ಮಹಾಸಮ್ಮೇಳನವನ್ನು 30 ಹ್ಯಾಪನ್ಸ್ ಎಂಬ ಶೀರ್ಷಿಕೆ ಅಡಿಯಲ್ಲಿ 2024 ಫೆಬ್ರವರಿ 2, 3, 4, 5ರಂದು ಅಲ್ ಮದೀನಾ ಅನಾಥಾಶ್ರಮದ ಆವರಣದಲ್ಲಿ ನಡೆಸಲಿಕ್ಕಿದ್ದೇವೆ. 2ನೇ ತಾರೀಕಿನಿಂದ ಹಿಡಿದು 5ನೇ ತಾರೀಕಿನವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು 30ನೇ ವಾರ್ಷಿಕವನ್ನು ಆಚರಿಸ್ತಾ ಇದ್ದೇವೆ. ಇದರಲ್ಲಿ 2ನೇ ತಾರೀಕಿನಂದು ಸಂಸ್ಥೆಯ ರೂವಾರಿಯಾಗಿದ್ದಂಥ ಮರ್ಹೂಮ್ ಶರಫುಲ್ ಉಲಮಾ ಉಸ್ತಾದ್ರವರ ಮಕಬರ ಜಿಯಾರತಿನೊಂದಿಗೆ ಸಮಿತಿ ಅಧ್ಯಕ್ಷರಾದಂಥ ಜನಾಬ್ ಡಾಕ್ಟರ್ ಇಫ್ತಿಕಾರ್ ಫರೀದ್ ಅಲಿ ಅವರು ಕಾರ್ಯಕ್ರಮಕ್ಕೆ ಧ್ವಜಾರೋಹಣದೊಂದಿಗೆ ಚಾಲನೆಯನ್ನು ನೀಡಲಿಕ್ಕಿದ್ದಾರೆ. ಅಲ್ಲಿಂದ ನಿರಂತರವಾಗಿ 5ನೇ ತಾರೀಕಿನವರೆಗೆ ಕಾರ್ಯಕ್ರಮಗಳು ನಡೆಯುತ್ತದೆ. ಫೆಬ್ರವರಿ 3ನೇ ತಾರೀಕಿನಂದು ಬೆಳಗ್ಗೆ KPCCIನ ಕಾರ್ಯದರ್ಶಿಗಳಾದಂಥ ಇನಾಯತ್ ಅಲಿಯವರು ಸುಂದರವಾಗಿ ಅಲ್ ಮದೀನಾ ಆವರಣದಲ್ಲಿ ತಲೆ ಎತ್ತಿ ನಿಂತಿರುವಂಥ ಅನಾಥಾಶ್ರಮಕ್ಕೆ ಭೋಜನಾಲಯಕ್ಕೆ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ. ನಂತರ ಈ ಮಹತ್ತರವಾದಂಥ ಸಮ್ಮೇಳನದ ಉದ್ಘಾಟನಾ ಸಮಾರಂಭವು ಮತ್ತು UT ಫರೀದ್ ಮೆಮೋರಿಯಲ್ ಸಾಂಸ್ಕೃತಿಕ ಸಂಗಮ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರಾದಂಥ ಸನ್ಮಾನ್ಯ ಶ್ರೀ CZ ಜಮೀರ್ ಅಹಮದ್ರವರು ಸೈಯದ್ ಅಬ್ದುಲ್ ರಹಮಾನ್ ಸಾದಾತ್ ತಂಗಲ್ರವರ ಅಧ್ಯಕ್ಷತೆಯಲ್ಲಿ ಉದ್ಘಾಟಿಸಲಿಕ್ಕಿದ್ದಾರೆ. ಕರ್ನಾಟಕ ರಾಜ್ಯದ ಜನಪ್ರಿಯ ಸಭಾಧ್ಯಕ್ಷರು ಕ್ಷೇತ್ರದ ಶಾಸಕರು ಆದಂಥ ಸನ್ಮಾನ್ಯ ಶ್ರೀ UT ಖಾದರ್ ಅವರು, ಸಂಸದರಾದಂಥ ನಳಿನ್ ಕುಮಾರ್ ಕಟೀಲ್ರವರು, ಸಚಿವರಾದ ರಹಮಾನ್ ಖಾನ್, ಮಾಜಿ ಸಚಿವರಾದಂಥ ರಮನಾಥ್ ರೈ, ಅಮೀನ್ ಮಟ್ಟು, ಜನಾಬ್ ಫರಾದ್, ಡಾಕ್ಟರ್ ನಿಜಾರ್ ಅಹಮದ್, ಹೀಗೆ ಹಲವು ಮಾನ್ಯರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಅದೇ ದಿವಸ ಮಧ್ಯಾಹ್ನ, ಶನಿವಾರ ದಿವಸ ಮಧ್ಯಾಹ್ನ, ಬಹುಶಃ ನಮ್ಮೆಲ್ಲರಿಗೂ ತಿಳಿದಿರುವಂತೆ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ಅಲ್ ಮದೀನಾ ಅನಾಥಾಶ್ರಮದ ರೂವಾರಿ, ಸಾಮಾಜಿಕ ಚಿಂತಕ, ಧಾರ್ಮಿಕ ವಿದ್ವಾಂಸ ಮರ್ಹೂಮ್ ಶೈಖುನಾ ಶರಫುಲ್ ಉಲಮಾ ಅಬ್ಬಾಸ್ ಉಸ್ತಾದರವರು ಪ್ರಾರಂಭಿಸಿದ ಅವರ ಯೋಜನೆ ಮತ್ತು ಯೋಚನೆಗಳಲ್ಲಿ ಒಂದಾದಂಥ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಮಧ್ಯಾಹ್ನ ನಡೀತಿದೆ. ಇದಕ್ಕೆ ರಾಜ್ಯ ಮತ್ತು ಅನ್ಯ ರಾಜ್ಯದ ಕರ್ನಾಟಕ ಮತ್ತು ಕೇರಳ ರಾಜ್ಯದ ಸಾದಾತುಗಳು, ಉಲೇಮಾಗಳು ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ. ನಾವೆಲ್ಲರೂ ತಿಳಿದುಕೊಂಡಂತೆ ದಕ್ಷಿಣ ಕನ್ನಡ ಮತ್ತು ಕೇರಳದ ಕಾಸರಗೋಡು ಈ ಪರಿಸರದ ಎಲ್ಲ ಜನರು ತಿಳಿದುಕೊಂಡಂತೆ ನೂರಾರು ಜೋಡಿಗಳ ಮದುವೆಯನ್ನು ಶರಫುಲ್ ಉಲಮಾ ಉಸ್ತಾದರವರು ನೆರವೇರಿಸಿಕೊಟ್ಟಿದ್ದಾರೆ. ಆ ಎಲ್ಲ ಜೋಡಿಗಳು ಇವತ್ತು ಸಂತೋಷಮಯವಾದಂಥ ದಾಂಪತ್ಯ ಜೀವನವನ್ನು ಮಾಡ್ತಾ ಇದೆ ಎಂಬಂಥ ಒಂದು ಸಂತೋಷ ಸಮುದಾಯಕ್ಕಿದೆ. ಪ್ರಸಕ್ತ ಸಾಲಿನಲ್ಲಿ 7 ಜೊತೆ ಸಾಮೂಹಿಕ ವಿವಾಹವನ್ನು ಅಲ್ ಮದೀನಾದ ಆಡಳಿತ ಮಂಡಳಿಯು ನೆರವೇರಿಸಲಿಕ್ಕಿದೆ. ಅದರೊಟ್ಟಿಗೆ ಸಂಜೆ ಮೌಲಾನಾ ಸಾಲಿ ಸಹದಿ ಮುದರಿಸ್ ಜಾಮಿಯಾ ಸಹದಿಯಾ ರವರ ನೇತೃತ್ವದಲ್ಲಿ ಸೈಯದ್ ಜಲಾಲ್ ತಂಗಲ್ರವರ ದುವಾದೊಂದಿಗೆ ಬೃಹತ್ ದಿಕ್ರ್ ಹಲ್ಕಾ ಕಾರ್ಯಕ್ರಮ ಅಲ್ ಮದೀನಾ ಕ್ಯಾಂಪಸ್ನಲ್ಲಿ ನಡೆಯಲಿಕ್ಕಿದೆ. ಹಾಗೆಯೇ ಆದಿತ್ಯವಾರ ಫೆಬ್ರವರಿ 4ರಂದು ಬೆಳಿಗ್ಗೆ ಆರೋಗ್ಯ ಮತ್ತು ರಕ್ತದಾನ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಸಮುದಾಯದ ಸಾಧಕರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ, ನಂತರ ಕ್ಯಾರಿಯರ್ ಎಕ್ಸ್ಪೋ, ಆದ ಮೇಲೆ ಮುತಹಲ್ಲಿಮ್ ಸಮಾವೇಶದಲ್ಲಿ, ಮುತಹಲ್ಲಿಮ್ ಅಂತ ಹೇಳಿದರೆ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಪಡೆಯುತ್ತಿರುವಂಥ ವಿದ್ಯಾರ್ಥಿಗಳು, ಆ ವಿದ್ಯಾರ್ಥಿಗಳಿಗಾಗಿ ಇಬ್ರಾಹಿಂ ಬಾಕವಿ ಮೇಲ್ಮುರಿ ಅವರಿಂದ ತಸೌಫು ಆತ್ಮನಿಗ್ರಹದ ಸಾರ, ಇಸ್ಮಾಯಿಲ್ ಸಹದಿ ಮಾಚಾರ್ ಅವರಿಂದ ಸೀರತು ನಬಿ ಅನುಕರಣೆಯ ಆನಂದ,
ಮುಯ್ಯದ್ದೀನ್ ಖಾಮಿಲ್ ಸಕಾಫಿ ತೋಕೆ ಇವರಿಂದ ಸಂಘಟನೆ ಮತ್ತು ಸುನ್ನತ್ ಜಮಾತಿನ ಸೊಗಡು ಎಂಬ ವಿಚಾರದ ಬಗ್ಗೆ ತರಗತಿಗಳು ನಡೆಯಲಿಕ್ಕಿದೆ. ಮಧ್ಯಾಹ್ನ ನಡೆಯಲಿರುವ ಉಲೇಮಾ ಸಮ್ಮೇಳನದಲ್ಲಿ ಶೈಖುನಾ ಪೊನ್ಮಲ್ ಅಬ್ದುಲ್ ಖಾದರ್ ಮುಸ್ಲಿಯಾರ್ರವರ ಆಧುನಿಕ ವ್ಯವಹಾರಗಳಲ್ಲಿ ಕರ್ಮಶಾಸ್ತ್ರದ ಹೊರೆಗಲ್ಲು, ವನ್ನಂಗೋಡು ಬಶೀರ್ ಫೈಜಿ LGBT ಸಿದ್ಧಾಂತದ ಹುಟ್ಟು ಮತ್ತು ಬೆಳವಣಿಗೆಯ ಬಗ್ಗೆ ತರಗತಿಗಳನ್ನು ಮತ್ತು ಚರ್ಚಾ ಕಮ್ಮಟವನ್ನು ನೆರವೇರಿಸಲಿಕ್ಕಿದ್ದಾರೆ. ರಾತ್ರಿ ನಡೆಯಲಿರುವ ಅಗಲಿದ ಮಹನೀಯರ ಅನುಸ್ಮರಣಾ ಸಮ್ಮೇಳನವನ್ನು ಸೈಯದ್ KS ಆತಖೋಯ್ ತಂಗಲ್ ಕುಂಬೂಲ್ರವರ ದುವಾದೊಂದಿಗೆ ಸೈಯದ್ ಬಾಫಗಿ ತಂಗಲ್ ಕೊಯ್ಲಾಂಡಿಯವರ ಅಧ್ಯಕ್ಷತೆಯಲ್ಲಿ ಬದುರ್ ಸಾದಾತ್ ಇಬ್ರಾಹಿಂ ಬುಖಾರಿ ತಂಗಲ್ ಕಡಲುಂಡಿಯವರು ಉದ್ಘಾಟಿಸಲಿಕ್ಕಿದ್ದಾರೆ. ಶೈಖುನಾ ಪೇರೂರ್ ಅಬ್ದುಲ್ ರಹಮಾನ್ ಸಕಾಫಿ ಉಸ್ತಾದ್ರವರ ಅನುಸ್ಮರಣಾ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಫೆಬ್ರವರಿ 5ರಂದು ಸೈಯದ್ ಶಿಯಾಬುದ್ದೀನ್ ಅಲ್ ಐದ್ರೋಸಿ ಕುಲ್ಲೂರ್ ತಂಗಲ್ರವರಿಂದ ಸನದು ವಸ್ತ್ರ ವಿತರಣೆ ಕಾರ್ಯಕ್ರಮ, LH ಲತೀಫ್ ಸಾಹಿದಿ ಮೂಡಬಿದ್ರೆಯವರ ಅಧ್ಯಕ್ಷತೆಯಲ್ಲಿ ಅಲುಮಿನಿ ಹಾಗೂ ಮರ್ಕೂಜಿ ಸಂಗಮ ಕಾರ್ಯಕ್ರಮ, ಮೊಹಮ್ಮದ್ ಕುಂಜಿ ಅಮ್ಜದಿ ಅವರ ನೇತೃತ್ವದಲ್ಲಿ ರೌಲಾ ಮದೀನಾ, ಕರೀಂ ಫೈಜಿ ಅವರ ನೇತೃತ್ವದಲ್ಲಿ ಮಲ್ಹರತುಲ್ ಬದ್ರಿಯಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ನಂತರ ಅಲ್ಮದೀನಾ ಜನರಲ್ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಕಾಫಿ ಉಸ್ತಾದ್ರವರ ನೇತೃತ್ವದಲ್ಲಿ ಕುವೈಟ್ ವಾಣಿಜ್ಯ ಸಂಕೀರ್ಣದ ಉದ್ಘಾಟನಾ ಕಾರ್ಯಕ್ರಮ, ಅನಿವಾಸಿ ಸಂಗಮ ನಡೆಯಲಿಕ್ಕಿದೆ. ಹಾಫಿಲ್ ಸಾದಿಕ್ ಫಾಲಿಲ್ ಗೊಡಲ್ಲೂರ್ ಅವರ ನೇತೃತ್ವದಲ್ಲಿ ಗ್ರ್ಯಾಂಡ್ ಬುರ್ದಾ ಮಜಲಿಸ್ ಕಾರ್ಯಕ್ರಮ ಸಹ ಈ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ಹಾಗೆಯೇ ಅದೇ ದಿವಸ ಸಂಜೆ ವಿಶೇಷವಾದಂಥ ಕಾರ್ಯಕ್ರಮ, ನಮ್ಮ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮ ಮತ್ತು ಸನದು ದಾನ ಕಾರ್ಯಕ್ರಮ. ಸನದು ಅಂತ ಹೇಳಿದರೆ ನಮ್ಮ ಧಾರ್ಮಿಕ ವಿದ್ಯಾಭ್ಯಾಸವನ್ನು ಪಡೆದಂಥ ಎಲ್ಲ ಅರ್ಹರಿಗೆ ಡಿಗ್ರಿ ಕೊಡುವಂಥ ಒಂದು ಕಾರ್ಯಕ್ರಮ, ಯೂನಿವರ್ಸಿಟಿಯಲ್ಲಿ ನಡೆಸುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಧಾರ್ಮಿಕ ವಿದ್ಯಾಸಂಸ್ಥೆಗಳು ನಡೆಸ್ತಾ ಇದೆ. ಸೈಯದ್ ಹಾಮಿದ್ ಇಂಬೆಚ್ಚಿ ಕೋಯ ತಂಗಲ್ರವರ ದುವಾದೊಂದಿಗೆ ಶೈಖುನಾ ಸುಲ್ತಾನುಲ್ ಉಲಮಾ AP ಉಸ್ತಾದ್ರವರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಅಲಿ ಆಶಿಮಿ UAE ಉದ್ಘಾಟಿಸಲಿದ್ದಾರೆ. ರಯೀಸುಲ್ ಉಲೆಮಾ ಸುಲೈಮಾನ್ ಉಸ್ತಾದ್ ಮತ್ತು ಡಾಕ್ಟರ್ ಹುಸೇನ್ ಸಕಾಫಿ ಚುಲ್ಲಿಕೋಡ್ರವರು ಸನದು ದಾನ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಸೈಯದ್ ಅಬ್ದುಲ್ ರಹಮಾನ್ ಇಂಬಿಚಿ ಕೋಯ ತಂಗಲ್ ಬಾಯಾರ್ ಸಮಾರೋಪ ದುವಾ ನೆರವೇರಿಸಲಿಕ್ಕಿದ್ದಾರೆ. ಬದರ್ ಫಾರಿಶ್ ಅಲ್ ಹಿಲಾಲಿ UAE, ಶೈಖುನಾ ಝೈನುಲ್ ಉಲೆಮಾ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾನಿ ಉಸ್ತಾದ್, ಸೈಯದ್ ಅಶ್ರಫ್ ತಂಗಲ್ ಆದೂರ್, ಡಾಕ್ಟರ್ ಮೊಹಮ್ಮದ್ ಫಾಜಿಲ್ ರಜ್ವಿ ಕಾವಲ್ಕಟ್ಟೆ, ಅಬ್ದುಲ್ಲಾ ಮುಸ್ಲಿಯಾರ್ ಮಾಣಿಕೊತ್ತು, ಯಾನಪಯ ವಿಶ್ವವಿದ್ಯಾಲಯದ ಕುಲಪತಿ ಯಾನಪಯ ಅಬ್ದುಲ್ಲಾ ಕುನಿ, ಅದೇ ರೀತಿಯಲ್ಲಿ ಕಣಚೂರು ಮೋನು, ಹೀಗೆ ಹಲವು ಮಹನೀಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ 3 ದಿವಸಗಳು ನಡೆಯುತ್ತಿರುವಂಥ ಅಲ್ಮದೀನಾದ 30ನೇ ವರ್ಷದ ಕಾರ್ಯಕ್ರಮ ಮತ್ತು ಸನದುದಾನ ಕಾರ್ಯಕ್ರಮದಲ್ಲಿ ಕರ್ನಾಟಕ ಹಾಗೂ ಕೇರಳ ರಾಜ್ಯದಿಂದ ಸಹಸ್ರಾರು ಜನರು ಭಾಗವಹಿಸುವಂಥ ನಿರೀಕ್ಷೆಯಲ್ಲಿದ್ದೀವಿ. ಅದೇ ರೀತಿಯಲ್ಲಿ ಅಲ್ಮದೀನಾದ ಶೈಖುನಾ ಶರಫುಲ್ ಉಲೇಮರ ಅಭಿಮಾನಿಗಳು ವಿದೇಶದಿಂದಲೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಈ ನಿಟ್ಟಿನಲ್ಲಿ ನಮ್ಮ ನಾಡಿನ ಎಲ್ಲ ಜನತೆಯು ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಭಾಗವಹಿಸಿ ಶೈಖುನಾ ಶರಫುಲ್ ಉಲೇಮರವರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತೇಳಿ ಅಲ್ಮದೀನಾ ಇಸ್ಲಾಮಿಕ್ ಕಾಂಪ್ಲೆಕ್ಸ್ ವತಿಯಿಂದ ವಿನಂತಿಸ್ತಾ ತಮ್ಮೆಲ್ಲರ ಸಹಕಾರವನ್ನು ಯಾಚಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಬಗ್ಗೆ ಇನ್ನೊಂದಿಚ್ಚು ವಿಚಾರವನ್ನು ನಮ್ಮ ಜನರಲ್ ಮ್ಯಾನೇಜರ್ ಅಬ್ದುಲ್ ಖಾದರ್ ಸಕಾಫಿ ಉಸ್ತಾದ್ರವರು ಹೇಳ್ತಾರೆ. ಅತ್ಯಂತ ಉತ್ತಮ ರೀತಿಯಲ್ಲಿ ಇಲ್ಲಿ ವಿವರಿಸಿಕೊಟ್ಟಿದ್ದಾರೆ. ಅಲ್ಮದೀನಾದ 30ನೇ ವಾರ್ಷಿಕ ಸಮ್ಮೇಳನವಾಗಿದೆ ನಡೆಯುತ್ತಾ ಇರುವುದು. 1994ರಲ್ಲಿ ಅನಾಥ ಮಕ್ಕಳಿಗೆ ಆಶ್ರಯವನ್ನು ನೀಡಬೇಕು ಎಂಬ ಪ್ರಧಾನ ಉದ್ದೇಶದೊಂದಿಗೆ 11 ಅನಾಥ ಮಕ್ಕಳೊಂದಿಗೆ ಆರಂಭಿಸಿದ ಅಲ್ಮದೀನಾ ಅನಾಥಾಲಯದೊಂದಿಗೆ ಆರಂಭಿಸಿ ನಂತರ ಧಾರ್ಮಿಕ ಲೌಕಿಕ ಶಿಕ್ಷಣಗಳನ್ನೆಲ್ಲ ನೀಡಿ ಸಾವಿರಾರು ವಿದ್ಯಾರ್ಥಿಗಳನ್ನು ಈ ಸಮಾಜಕ್ಕೆ ಅರ್ಪಿಸಲು ಅಲ್ಮದೀನಕ್ಕೆ ಸಾಧ್ಯವಾಗಿದೆ. ಅದರೊಂದಿಗೆ KMK ಸರ್ ಅವರು ಹೇಳಿದಂತೆ 600ರಷ್ಟು ಬರುವ ಸಾಮೂಹಿಕ ವಿವಾಹ ನಮ್ಮ ಕ್ಯಾಂಪಸ್ನಲ್ಲೇ, ಕೊಡಗು ಜಿಲ್ಲೆ ಇನ್ನಿತರ ಜಿಲ್ಲೆಗಳಲ್ಲಿ ಬೇರೆ ಸಾಮೂಹಿಕ ವಿವಾಹವನ್ನು ಉಸ್ತಾದರ ನೇತೃತ್ವದಲ್ಲಿ ನಡೆಸಿದ್ದಾರೆ.
ಅಲ್ಮದೀನ ಸಾಮೂಹಿಕ ವಿವಾಹ ನಡೆಸಿದ ಬಳಿಕ ಅದನ್ನು ಕಂಡು ಪ್ರೇರಿತರಾಗಿ ಹಲವು ಕಡೆಗಳಲ್ಲೂ ಕೂಡ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ನಡೆಯಿತು. ಅದು ಬಡವರ ಬಾಳಿಗೆ ಬೆಳಕಾಯಿತು. ಆ ಮೂಲಕ ಕೇವಲ ಸಂಸ್ಥೆಯಲ್ಲಿ ಮಾತ್ರ ಬಡ ವಿದ್ಯಾರ್ಥಿಗಳಿಗೆ ಸಹಾಯವನ್ನು ನೀಡದೆ ಅಲ್ಮದೀನಕ್ಕೆ ಕರೆದುಕೊಂಡು ಬರಲು ಸಾಧ್ಯವಾಗದ ಚಿಕ್ಕ ಚಿಕ್ಕ ಅನಾಥ ಮಕ್ಕಳು ಅವರನ್ನು ಸಂಸ್ಥೆಯಲ್ಲಿ ತಂದು ಕಲಿಸಲು ಸಾಧ್ಯವಿಲ್ಲ. ಅವರ ಮನೆಗಳಿಗೆ ಆರ್ಥಿಕವಾದಂತಹ ವ್ಯವಸ್ಥೆಗಳನ್ನೆಲ್ಲ ನೀಡುತ್ತಾ ಬಂದಿದೆ. ಹೀಗೆ ನಮ್ಮ ಕರ್ನಾಟಕದ ಸೌಹಾರ್ದ ಪರಂಪರೆಯನ್ನು ಎತ್ತಿ ಹಿಡಿದು ಈ ಒಂದು ಸಮ್ಮೇಳನದಲ್ಲಿ ಮರ್ಹೂಮ್ ಯು ಟಿ ಫರೀದ್ ಅವರ ಹೆಸರಿನಲ್ಲಿ ಸಾಮೂಹಿಕ ವಿವಾಹದಂದೇ ಸೌಹಾರ್ದ ಸಮಾಜದ ನಿರ್ಮಾಣಕ್ಕೆ ಬೇಕಾಗಿ ಸ್ಪೆಷಲ್ ಆದ ಪೀಸ್ ಕಾನ್ಫರೆನ್ಸನ್ನೆಲ್ಲ ನಮ್ಮ ಈ ಸಮ್ಮೇಳನದಲ್ಲಿ ನಡೆಸಲಾಗ್ತದೆ. ಇದರ ಉದ್ದೇಶ ಒಂದೇ, ಕರ್ನಾಟಕದಲ್ಲಿರುವ ಪ್ರತಿ ಧರ್ಮದವರು, ಪ್ರತಿ ಜಾತಿಗಳು ಎಲ್ಲರೂ ಒಂದಾಗಿ ಐಕ್ಯತೆಯೊಂದಿಗೆ ಮುನ್ನುಗ್ಗಬೇಕು, ಇಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೆಯಬೇಕು ಎನ್ನುವುದಾಗಿದೆ ಪ್ರಧಾನವಾದ ಉದ್ದೇಶ. ಅಲ್ಹಮ್ದುಲಿಲ್ಲಾ, ನಮ್ಮ ರಾಜ್ಯದ ವಿಧಾನಸಭಾಧ್ಯಕ್ಷರಾದ ಯು ಟಿ ಖಾದರ್ ಸರ್ ಅವರು, ಅದರೊಂದಿಗೆ ಅವರ ಬ್ರದರ್ ಡಾಕ್ಟರ್ ಯು ಟಿ ಇಫ್ತಿಖಾರ್ ಅಲಿ ಅವರೆಲ್ಲ ನಮ್ಮ ಸಮ್ಮೇಳನ ಇಲ್ಲಿ ಘೋಷಣೆ ಮಾಡಿದ ದಿನಾಂಕದಿಂದ ನಮ್ಮ ಇದರ ಕನ್ವೀನರ್ ಆದ NS ಕರೀಂ ಹಾಜಿ, KMK ಸರ್ ಅವರೆಲ್ಲರೂ ಕೂಡ ನಿರಂತರವಾಗಿ ನಮ್ಮೊಂದಿಗೆ ಸಹಕರಿಸಿ ಇನ್ಶಾ ಅಲ್ಲಾ ಈ ಒಂದು 30 ಹ್ಯಾಪನ್ಸ್ ಪ್ರೋಗ್ರಾಮನ್ನು ಐತಿಹಾಸಿಕವಾದ ಒಂದು ಕಾರ್ಯಕ್ರಮವಾಗಿ ನಡೆಸಲು ನಮಗೆ ಸಹಕಾರವನ್ನು ನೀಡಿದ್ದಾರೆ. ಭಗವಂತನು ಎಲ್ಲರಿಗೂ ಅನುಗ್ರಹಿಸಲಿ ಎಂದು ಈ ಸಂದರ್ಭದಲ್ಲಿ ಹೇಳಿಕೊಳ್ಳುತ್ತಾ ಇದೆ. ನಮಸ್ಕಾರ. ಜನಾಬ್ ಮೊಹಮ್ಮದ್ ಅಲಿ ಉಚ್ಚಿಲ್ರವರು ಇದ್ದಾರೆ. ಮುದರಿಸರಾದಂಥ ಮುನೀರ್ ಸಕಾಫಿ ಉಸ್ತಾದರವರು, ಈ ಕಾರ್ಯಕ್ರಮದ ರೂವಾರಿ, ಅದರ ಜನರಲ್ ಸೆಕ್ರೆಟರಿ ಸಂಚಾಲಕರಾದಂಥ ಹಾಜಿ NS ಅಬ್ದುಲ್ ಕರೀಮ್ರವರಿದ್ದಾರೆ. ನಂತರ ಫಾರೂಕ್ ಅಜುಲ್ಲಾಲ್ರವರಿದ್ದಾರೆ. ನಾನು KMK ಮಂಜನಾಡಿ ಅಂತೇಳಿ ನಿಮ್ಮೆಲ್ಲರನ್ನು ನಾವು ಆಹ್ವಾನಿಸ್ತೇವೆ. ಈ 3 ಕಾರ್ಯಕ್ರಮಗಳಲ್ಲಿ ನೀವು ಬರಬೇಕು. ಅಲ್ಮದೀನ ಎಂಬಂಥ ಒಂದು ಸಂಸ್ಥೆಯು ಇಷ್ಟು ಉನ್ನತ ಮಟ್ಟಕ್ಕೆ ಏರಬೇಕು ಅಂತೇಳಿದರೆ ನಮ್ಮ ಉಸ್ತಾದರವರು ಆಗಾಗ ಹೇಳ್ತಾ ಇದ್ದರು, ಇದಕ್ಕೆ ಪತ್ರಕರ್ತರಾದಂಥ ನಿಮ್ಮೆಲ್ಲರ ಸಹಕಾರ. ಒಂದು ಚಿಕ್ಕ ಕಾರ್ಯಕ್ರಮವಾದರೂ ಅದನ್ನು ದೊಡ್ಡ ಮಟ್ಟದಲ್ಲಿ ನೀವು ಪ್ರಚಾರಪಡಿಸಿದ ಕಾರಣ ಈ ನಮ್ಮ ಅಲ್ಮದೀನವು ಇಷ್ಟು ಉನ್ನತ ಮಟ್ಟಕ್ಕೆ ಇವತ್ತು ಅಂತಾರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಳ್ಳಿಕ್ಕಾಗಿದೆ ಅಂತ ಹೇಳುವುದರೊಂದಿಗೆ ನಿಮಗೆ ನಾವು ಧನ್ಯವಾದವನ್ನು ಹೇಳುತ್ತಾ ನಿಮ್ಮನ್ನು ಗೌರವಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ, ನಾಡಿನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ನೀವು ಬಂದು ಇನ್ನಷ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಸ್ತೇವೆ.